ಗೆಟ್ ಡೌನ್. ಏಯ್, ಇಳಿಯೋ ಕೆಳಗೆ. ಏನ್ ಚಮಕಾಯಿಸ್ತಾ ಇದ್ಯಾ? ಅವನ್ ಯಾರು ಗೊತ್ತಾ? ಯಾರು? ಯಾರಿವನು? ನಿನ್ ತಂದೆಗೆ 2ನೇ ಹೆಂಡತಿ ಮಗನ, ಇಲ್ಲ ನಿನ್ ತಾಯಿಗೆ 2ನೇ ಗಂಡನ್ ಹುಟ್ಟೋನಾ? ಯಾರೋ ಅವನು? ಕಿರಣ್, DCP ಕಿರಣ್. ನಮ್ಮವ್ರಿಗೆ ಆವಾಜ್ ಹಾಕಿದ್ದು ಅಲ್ದೆ ತಟ್ಟಿ ತಾಕತ್ ತೋರಿಸ್ತ್ಯಾ? ಕಿರಣ್ ಅಂತ ಹೆಸರಿಟ್ಕೊಂಡ್ಬಿಟ್ರೆ ನೀನೇನು ಕಿರಣ್ ಬೇಡಿನ? ಈ ಹೆಸರು ನಾನ್ ನನ್ನ ತಾಯಿ ಬಸರ್ನಲ್ಲಿದ್ದಾಗ ಬಂದಿರ್ಲಿಲ್ಲ. ಬಟ್ ನಿನಗೆ ಹೇಳಿದ್ಯಲ್ಲ, ಆ ತಾಕತ್ತು, ಆವಾಜು, ಇದೆಲ್ಲ ನಾನು ನನ್ನ ತಾಯಿ ಹೊಟ್ಟೆಲಿ ಪಿಂಡವಾಗಿರೋವಾಗ್ಲೇ ಬಂದಿರೋದು. ಅದೇ ಆಗಿದ್ ತಪ್ಪು. ಏನೋ ಪೀಸು ಸ್ವಲ್ಪ ಎಂಟನ ಇರುತ್ತೆ ಅನ್ಕೊಂಡ್ರೆ ಗಂಡಸ್ತನೇ ಜಾಸ್ತಿ ತುಂಬಿಕೊಂಡಿದೆ. ಬಟ್ ಬಿ ಕೇರ್ಫುಲ್. ಗಟ್ಟಿ ಇದೆ ಅಂತ ಡ್ಯೂಟಿ ಕಾನ್ಶಿಯಸ್ ಆಗಿ ನನಗೆ ಗುದ್ದಕ್ ಬಂದ್ರೆ ರಾಜಕೀಯ ವ್ಯೂದಲ್ಲಿ ಸಿಕ್ಸಿ ಆ ವಿಧಾನಸೌಧದ ಮೇಲೆ ಬರ್ದಿದ್ಯಲ್ಲ, ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ, ಅದನ್ನ ನಿನ್ ರಕ್ತದಲ್ಲಿ ಅಳಸಾಕ್ಬಿಡ್ತೀನಿ. ದ್ವಾಪರ ಯುಗದಲ್ಲಿ ಅಭಿಮನ್ಯು ತಾಯಿ ಗರ್ಭದಲ್ಲಿರುವಾಗ್ಲೇ ಚಕ್ರವ್ಯೂಹನ ಭೇದಿಸಿ ಒಳಗ್ ನುಗ್ಗೋದ್ ಮಾತ್ರ ತಿಳ್ಕೊಂಡ. ಆದ್ರೆ ಈ ಕಿರಣ್ ಕಲಿಯುಗದವಳು. ಚಕ್ರವ್ಯೂಹದಲ್ಲಿ ನುಗ್ಗೋದು ಗೊತ್ತು, ರಾಜಕೀಯ ವ್ಯೂಹದಲ್ಲಿರೋ ಕೆಲವು ರಾಜಕಾರಣಿಗಳ ತಲೆ ಹೊಡೆಯೋದು ಗೊತ್ತು. ಎಸ್, ಗೊತ್ತು. ಹಾಗೆ ತಲೆ ಹೊಡೆದು ಹೊರಗೆ ಬರೋದು ಗೊತ್ತು. ಇನ್ನು ರಕ್ತದ ವಿಷಯ. ಸರ್, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನೀವು ಓಡಾಡೋ ಕಾರು ಶ್ರೇಷ್ಠವಾದ ಸಾರೋಟದ ಸಮಾನ. ಅಂಥ ಕಾರ್ನಲ್ಲಿ ನಿಮ್ ಸುಪುತ್ರ ಕುಡಿದು ಹುಡುಗಿಯರ ಜೊತೆ ಮೋಜು ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದೀನಿ. ಅದು ಅಲ್ಲದೆ ಕಾರ್ನ ಸೀಸ್ ಮಾಡಿದ್ದೀನಿ. ನಾನ್ ಮಜಾ ಮಾಡಿದ್ರೆ ರಾಜ್ಯ ಹಾಳಾಗತ್ತಾ? ಹರಿ ಸರ್, ನಿಮ್ ಬಗ್ಗೆ ಜನರಲ್ಲಿ ಎಷ್ಟೊಂದು ಗೌರವ ಇದೆ. ನಿಮಗೆ ಇಂಥ ಮಗನ, ನಿಮಗ್ ಗೊತ್ತಿಲ್ಲದೆ ಇದೆಲ್ಲ ನಡೆದಿರಬಹುದು ಅಂತ ನಿಮ್ ಗಮನಕ್ಕೆ ತರೋದಿಕ್ಕೆ ನಾನಿವನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದೆ. ಓಹೋ, ದೊಡ್ಡ ಸಮಾಜ ಸುಧಾರಕಿ ಇವಳು. ಡ್ಯಾಡ್, ಗೇಟ್ ನಿಂದ ಆಚೆ ಬಿದ್ದಿರ್ಬೇಕಾದವ್ರ ಮನೆ ಬಾಗಿಲು ತಟ್ಟಕ್ ಆಸೆ ಪಡ್ತಾರಲ್ಲ, ಅಂತವ್ರಲ್ಲಿ ಇವಳು ಒಬ್ಳು ಅಂತ ಕಾಣಿಸುತ್ತೆ. ಎಷ್ಟು ಬೇಕೆ ನಿನಗೆ? ಯಾವ ಒಳಗೋಸ್ಕರ ವಯಸ್ಸಿಗೆ ಬಂದ್ ಮಗನ ಎದುರಾಕೋತಾ ಇದ್ದೀರಾ? ನೋಡಿ, ಅವ್ನು ಹೇಳೋದ್ರಲ್ಲಿ ತಪ್ಪೇನಿದೆ? ಹರಿ, ಇವ್ರು ಹೇಗ್ ಬೇಕಾದ್ರೂ ಸಾಯ್ಲಿ, ನೀನ್ ನಡಿ ಅವಳಿಗೆ. ಇವನು ಒಳಗಡೆ ಹೋಗ್ಬೇಕಾಗಿರೋದು ಇಲ್ಲಲ್ಲ, ಸ್ಟೇಷನ್ ನಲ್ಲಿ. ಗೌರ್ಮೆಂಟ್ ವೆಹಿಕಲ್ ನ ಮಿಸ್ಯೂಸ್ ಮಾಡಿದಕ್ಕೆ ಅರೆಸ್ಟ್ ಮಾಡಿದೀನಿ. ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ. ಐ ಆಮ್ ಸಾರಿ ಸರ್. ಮಮ್ಮಿ, ಅವಳು ಬೇಕಾಬಿಟ್ಟಿ ನಡ್ಕೋತಾ ಇದ್ರು, ಸುಮ್ನೆ ನಿಂತಿದ್ದೀರಲ್ಲ. ನಿಮ್ ಸಿಎಂ ಗಿರಿಗೆ ಅವಮಾನ. ನೀವ್ ಯಾರು ಅಂತ ತೋರಿಸಿ ಅವಳಿಗೆ. ಮುಚ್ಚೆ ಬಾಯ್, ಈಗಾಗಿರೋ ಅವಮಾನ ಸಾಲ್ದ. ಲೆಟ್ ಹರ್ ಡೂ ಹರ್ ಡ್ಯೂಟಿ.